ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಧರ್ಮದಂಗಲ್ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ರಾಜ್ಯಾದ್ಯಂತ ಆರಾಧನಾ ಕಮಿಟಿ, ಮುಜರಾಯಿ ಕಮಿಟಿ ರಚನೆಗೆ ಸರ್ಕಾರ ತೀರ್ಮಾನ ಮಾಡಿದ್ದು, ಬಿಜೆಪಿ ಪರ ಒಲವು ಇರೋರ ಕೈ ಬಿಡುವಂತೆ ಸಿಎಂ ಕಟ್ಟಪ್ಪಣೆ ಹೊರಡಿಸಿದಾರಾ? ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿ ಅಲ್ಲಿಗೆ ಆ ಜಾಗಕ್ಕೆ ಅಂತ ಘೋಷಣೆ ಮಾಡಿದಾರಂತೆ. ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುಡುಕಿ ಕಮಿಟಿಗಳ ರಚನೆ ಆಗಬೇಕು. ಸೇವಾ ಸ್ಥಾನಗಳ ವಿಚಾರದ ನಿರ್ಧಾರದಲ್ಲಿ ಬಿಜೆಪಿಯ ಪ್ರಭಾವ ಎಲ್ಲೂ ಇರಕೂಡ್ದು. ಪ್ರತಿ ತಾಲೂಕಿನಲ್ಲೂ ಹುಡುಕಿ ರೀಶಫಲ್ ಮಾಡಿ ಅಂತ ಸೂಚನೆ ಏನಾದ್ರು ಸಿದ್ದರಾಮಯ್ಯ ಕೊಟ್ಟಿದಾರ? ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ಯಾ? ಈಗ ರಾಜ್ಯಾದ್ಯಂತ ಆರಾಧನಾ ಕಮಿಟಿ, ಮುಜರಾಯಿ ಕಮಿಟಿ ರಚನೆಗೆ ಸರ್ಕಾರ ತೀರ್ಮಾನ ಮಾಡಿದ್ದು, ಅಲ್ಲಿಗೆ ಬಿಜೆಪಿ ಪರ ಒಲವು ಯಾರಿಗಿದೆ ಅವ್ರನ್ನ ಕೈ ಬಿಡಿ ಅಂತ, ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡ್ಕೊಳ್ಳಿ ಅಂತ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಈ ವಿಚಾರವನ್ನ ಗಮನಿಸಿದಾಗ ಮತ್ತೊಂದು ಸುತ್ತಿನ ಧರ್ಮದಂಗಲ್ಗೆ ಕಾರಣವಾಗುತ್ತಾ ಇದೇ ವಿಚಾರ ರಾಜ್ಯದಲ್ಲಿ ಏನೋ ಪ್ರಶ್ನೆ. ವಿದ್ಯಾ, ಒಂದು ಸ್ಪಷ್ಟ, ಸರ್ಕಾರಗಳು ಬದಲಾದಾಗ ಸಹಜವಾಗಿ ಆರಾಧನಾ ಕಮಿಟಿಗಳನ್ನು ಮತ್ತು ಮುಜರಾಯಿ ಕಮಿಟಿಗಳನ್ನು ಬದಲಾಯಿಸುವಂಥದ್ದು ಸಹಜವಾದ ಒಂದು ಬೆಳವಣಿಗೆ. ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಈ ಥರ ಕಮಿಟಿಗಳನ್ನ ಮಾಡುವಾಗ ಸ್ಥಳೀಯವಾಗಿ ಊರುಗಳಲ್ಲಿ ಅಲ್ಲಿ ದೇವಸ್ಥಾನಗಳಿರುವಂತಹ ಸ್ವಲ್ಪ ಧಾರ್ಮಿಕವಾದ ಆಸಕ್ತಿಯನ್ನು ಹೊಂದಿರುವಂಥವ್ರು ಅಥವಾ ಸ್ಥಳೀಯ ಮುಖಂಡರುಗಳಿದ್ದಂಥವ್ರು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಕೊಂಡಂಥವ್ರನ್ನ ಬೇರೆ ಪಕ್ಷಾತೀತವಾಗಿ ಉಳಿಸ್ಕೊಂಡು ಹೋಗುವಂತಹ ಪ್ರತೀತಿಗಳು ಕೆಲವರಿದ್ದು, ಮತ್ತು ಕೆಲವು ಆರಾಧನಾ ಕಮಿಟಿಗಳಿಗೆ ಮಾಡುವಾಗ ಎಲ್ಲವೂ ಕಾರ್ಯಕರ್ತರೇ ಅಂತ ನೋಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಗಣ್ಯರು ಯಾರು ಸಿಕ್ಕಿದ್ರೆ ಅಥವಾ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚು ತೊಡಗಿಕೊಂಡರು ಸಿಕ್ಕಿದ್ರೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಕಮಿಟಿಗಳನ್ನ ಮಾಡ್ತಿದ್ದಂಥದ್ದು ಸಹಜವಾಗಿ ನಡೀತಾ ಇದ್ದಂಥದ್ದು. ಆದರೆ ಬಿಜೆಪಿ ಯಾವುದಲ್ಲೂ ಕೂಡ ಹೆಚ್ಚಾಗಿ ಕಾರ್ಯಕರ್ತರಿಗೆ ಮಣೆ ಹಾಕಿದ್ರು ಅನ್ನುವಂಥ ಮಾತು ಕೂಡ. ಹಾಗಾಗಿ ಈ ಬಾರಿ ಆ ರೀತಿಯ ಬಿಜೆಪಿಯ ಪರ ಒಲವಿರುವಂಥವರುಗಳು ಅಂತಹ ಕಮಿಟಿಯಲ್ಲಿ ಇರಬಾರ್ದು. ಮುಜರಾಯಿ ಕಮಿಟಿ ಇರ್ಬೋದು ಅಥವಾ ಆರಾಧನಾ ಕಮಿಟಿಗಳ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ರೀಶಫಲ್ ಮಾಡಬೇಕು ಮತ್ತು ಹೊಸದಾಗಿ ಕಮಿಟಿಗಳನ್ನ ರಚನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಪದೇ ಪದೇ ಬಿಜೆಪಿ ಧರ್ಮದ ವಿಚಾರಗಳನ್ನ ಬಳಸ್ಕೊಳ್ಳುವಂಥ ಅದಕ್ಕೆ ಆ ರೀತಿ ಆಗುವಂಥದ್ದು, ಕಾಂಗ್ರೆಸ್ ವಿರೋಧಿ ಎನ್ನುವಂಥ ಪಟ್ಟವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಬರೋದಕ್ಕಿಂತ ಮಾಡುವಂತಹ ಚಟುವಟಿಕೆಗಳನ್ನು ಅಂತಹ ಸಂಘಟನೆಗಳಲ್ಲಿ ನಮ್ಮವರೇ ಇರಲಿ ಆ ಕಮಿಟಿಗಳಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಇರುವಂಥವ್ರು ಇರಬೇಕು ಮತ್ತು ಬಿಜೆಪಿಯ ಬಗ್ಗೆ ಒಲವಿರುವಂಥವರು ಇಲ್ಲದಂತೆ ನೋಡಿಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ವಿದ್ಯಾ. ಓಕೆ.